ಶುಭಾಶೀರ್ವಾದದೊಂದಿಗೆ ದಯಮಾಡಿ ಒಂದು ಹೊಸ ಬ್ಯಾನರ್ ಅನ್ನ ಬೆಳೆಸಿ ಪ್ರೋತ್ಸಾಹಿಸುವ ಮೂಲಕ ಅಂತ ಸಂಪೂರ್ಣ ನಮ್ಮ ಮಾಧ್ಯಮದವರ ಮುಂದೆ, ಮಾಧ್ಯಮ ಮಿತ್ರರ ಮುಂದೆ ಒಂದು ಪ್ರಾರ್ಥನೆಯನ್ನ ಇಡ್ತಾ ಮನಸ್ಸು ಮಲ್ಲಿಗೆ ಕಂಬೈನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಪ್ರಥಮ ಚಿತ್ರ 1990s ಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ನಾನು ದಿವ್ಯಾ ಆಲೂರ್. ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಜೊತೆಗೆ ಹಿಂದಿ ಭಾಷೆಯಲ್ಲಿ ಕೂಡ ಬಿಡುಗಡೆಯಾಗಲಿದೆ 1990s ಸಿನಿಮಾ. ಸೊ ಇವತ್ತು ಟೀಸರ್ ಅನ್ನ ನೋಡೋ ಟೈಮ್ ಆಗಿದೆ ಅಂತ ಭಾವಿಸ್ತೇನೆ. ಈಶ್ವರಿ ಮ್ಯಾಡಮ್ ಎಲ್ಲಿದ್ದಾರೆ? ಮೈ ನೋ ವೇರ್ ಇಸ್ ಈಶ್ವರಿ ಮ್ಯಾಮ್? ಈಶ್ವರಿ ಮ್ಯಾಮ್, ಈಶ್ವರಿ ಮ್ಯಾಮ್ ಟೀಸರ್ ಆಫ್ 1990s. ಲಹರಿ ವೇಲು ಸರ್ ಅವರು ಕನ್ನಡ ರಿಲೀಸ್ ಮಾಡಬೇಕು ಟೀಸರ್ ನ ಅಂತ ಕಾಯ್ತಾ ಇದ್ವಿ, ಹಾಗಾಗಿನೇ ಸ್ವಲ್ಪ ಟೈಮ್ ಆಯ್ತು. ಹೌದಾ? ಸೊ ಪ್ರಥಮ ಕನ್ನಡನೇ ಲಾಂಚ್ ಮಾಡಿ ಅಂತ ಹೇಳ್ತಾರೆ. ಅವ್ರದ್ದು ಮನೆ ಭಾಷೆ ತೆಲುಗು ಅಲ್ವಾ, ಸೊ ಅವ್ರ ಕಡೆ ಮಾಡಿಸಿ ತೆಲುಗು ಅಂತ. ಕರ್ನಾಟಕದಲ್ಲಿ ಕನ್ನಡ ಟೀಸರ್ ಮೊದಲಿಗೆ ಲಾಂಚ್ ಆಗ್ಬೇಕು ಅನ್ನೋದು ಮಾಧ್ಯಮ ಮಿತ್ರರ ಅವರು. ಸೊ ಅದಕ್ಕೆ ಎಸ್ ಅಂತ ಹೇಳ್ತಾ ಮೇಡಮ್ 1990s ಕನ್ನಡ ಟೀಸರ್ ಲಾಂಚ್ ಅಂತ ಹೇಳಿ ಮ್ಯಾಮ್. 1990s ಕನ್ನಡ ಟೀಸರ್ ಲಾಂಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಕನ್ನಡ ಮನೆ ಭಾಷೆ ತೆಲುಗು ಅಲ್ವಾ? ಮನೆಯಲ್ಲೂ ಕೂಡ ಕನ್ನಡ ಭಾಷೆ. ಸೂಪರ್ ಸರ್. ಸೊ ತೆಲುಗು ಟೀಸರ್ ರೆಡಿ ಇಟ್ಕೊಳ್ಳಿ. ಓಕೆ, ಸೊ ತೆಲುಗು ಟೀಸರ್ ಲಾಂಚ್ ಮಾಡ್ತಿದ್ದಾರೆ. ನಮ್ಮ ನಾಡಿನ ಹೆಮ್ಮೆ ಅಂತ ಹೇಳ್ಬೋದು ಲಹರಿ ವೇಲು ಸರ್. 1990s Telugu teaser launch. Om Sai Ram. God bless you. That's so sweet. ರಾಣಿ ವರದ್ ಅವರು ನಟಿಸಿರುವಂತಹ ಮೊದಲ ಸಿನಿಮಾ, ನಂದಕುಮಾರ್ ಅವರ ಮೊದಲ ನಿರ್ದೇಶನದ ಸಿನಿಮಾ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಎಡಿಟರ್ಗೂ ಕೂಡ ಇದು ಮೊದಲ ಸಿನಿಮಾ. ಕೃಷ್ಣ ಅವರಿಗೆ EC ಮಹಾರಾಜ್ ಅವರ ಸಂಗೀತ ನಿರ್ದೇಶನವಿದೆ, ಎಸ್ ಹಾಲೇಶ್ ಅವರ ಛಾಯಾಗ್ರಹಣವಿದೆ, ಸಾಧಕ್ ಅವರ ನೃತ್ಯ ನಿರ್ದೇಶನವಿದೆ, ಅಶೋಕ್ ಅವರು ಸ್ಟಂಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್. ಎಲ್ಲ ಪತ್ರಿಕಾ ಸಾಹಿತಿಗೂ ನಮಸ್ಕಾರ. ಮೊನ್ನೆ ಲೇಟಾಗಿ ಬಂದೆ, ಇವತ್ತು ಲೇಟಾಗಿ ಬಂದೆ. ಮತ್ತೆ ಏನಪ್ಪ ಪ್ರತಿ ಸಲ ಲೇಟ್ ಅನ್ಕೊಂಡ್ಬಿಟ್ಟಿದೆ ಮಾಡಿ. ಮೊನ್ನೆ ಒಂದು ಕಾರಣ ಇತ್ತು, ಇವತ್ತು ಕಾರಣಾಂತರದಿಂದ ನಿರ್ಮಾಪಕರು 5 ಮತ್ತೆ 4 ಗಂಟೆ 3 ಗಂಟೆ ಏನೋ ಒಂದು ಕನ್ಫ್ಯೂಷನ್ ಆಗಿದೆ. ಅವ್ರ ಪರವಾಗಿ ನಾನು ಕ್ಷಮೆ ಕೊಡ್ತೀನಿ. 1990s 1990s ಸಿನಿಮಾ ಟ್ರೈಲರ್ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಇದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದೆಲ್ಲ ಕೇಳುವಾಗ ನನಗೆ ಬ್ಯಾಕ್ಗ್ರೌಂಡ್ ಸ್ವಲ್ಪ 88 ನಾನು ಮದುವೆ ಆಗಿದ್ದು. ಕಮ್ಮಿ ಮಾಡಿ. ಅಫ್ಕೋರ್ಸ್ ಮದುವೆ ಆಗಿದ್ದು ನಮಗೆಲ್ಲ ಗೊತ್ತೇ ಇದೆ. ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. 70s 80s 90s ಅಲ್ಲಿ ಆ ಪ್ರೀತಿ ಬೇರೆನೆ ಇತ್ತು. ಇವಾಗೂ ಇದೆ, ಬಾಲಕ ಒಂಥರ ಪೊಲ್ಯೂಟೆಡ್ ಪ್ರೀತಿ ಆಗ್ಬಿಟ್ಟಿದೆ. ತಮಗೆಲ್ಲ ಗೊತ್ತೇ ಇದೆ, ಈ ಫ್ಯಾಮಿಲಿ ಕೋರ್ಟ್ ಅನ್ನೋದು ಇರ್ಲಿಲ್ಲ. ಯಾರನ್ನ ಡಿವೋರ್ಸ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ಇದ್ವಿ ನಾವು. ಡಿವೋರ್ಸ್ ಒಂದು ಪದವೂ ಹೇಳ್ತಾ ಇರ್ಲಿಲ್ಲ. ಈಗ ಆ ಕಡೆ ನಮ್ಮ ಡ್ರೈವರ್ ನಮ್ಗೆ ಆ ಫ್ಯಾಮಿಲಿ ಕೋರ್ಟ್ ಏನಪ್ಪಾ ಅಂತ ಕೇಳಿದ್ರೆ, ಅಣ್ಣ ಇದು ಕಮ್ಮಿ ಅಣ್ಣ ಅಂತಾರೆ. ಇದು ಕಮ್ಮಿ ಅಣ್ಣ, ಇಲ್ಲಿ ರಾಶಿ ಜನ ಇರ್ತಾರೆ. ನೋಡೋ ಎಲ್ಲ ಯಂಗ್ಸ್ಟರ್ಸ್, ಹೆಣ್ಮಕ್ಳು ಗಂಡು ಮಕ್ಳು ಇದೆಲ್ಲ ನೋಡಿದಾಗ ಭಯ ಆಗುತ್ತೆ. ಈ ಸಮಾಜಕ್ಕೆ ಬಂದ್ಬಿಟ್ಟಿದೀವಿ ನಾವು. ಬಟ್ ನಂದಕುಮಾರ್ ಬಹಳ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದಾರೆ. 1990s ಅಲ್ಲಿ ಯಾವ ರೀತಿ ಪ್ರೀತಿ ಇತ್ತು ಅದೇ ರೀತಿ ಬಹಳ ಜನ ಇವತ್ತಿಗೂ ಇದಾರೆ, ಇಲ್ಲ ಅಂತಲ್ಲ. ಬಟ್ ಪರ್ಸೆಂಟೇಜ್ ಆ ಕಡೆ ಹೋಗ್ಬಿಟ್ಟಿದೆ. ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಹಾಡುಗಳಿದೆ, 5 ಭಾಷೆನೂ ಮಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ದೇವರು ಒಳ್ಳೇದು ಮಾಡಲಿ. 20 ವರ್ಷ ಸತತವಾದ ಪ್ರಯತ್ನ ಮಾಡಿದ್ವಿ, ಇವಾಗ ನಿರ್ದೇಶನ ಮಾಡಿದ್ದೀವಿ. ಆ ದೇವರು ನಿಜವಾಗ್ಲೂ ಪಿಕ್ಚರ್ ಸೂಪರ್ ಸಕ್ಸಸ್ ಕೊಡಲಿ. ಮಹಾರಾಜ ಅವರು 5 ಹಾಡುಗಳನ್ನ
ತುಂಬಾ ಸೊರಸುಳ್ಳಿಯಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಾಡಿರೋರು ಸಾಹಿತ್ಯನೂ ಅಷ್ಟೇ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಅರುಣ್ ಕುಮಾರ್ ಅಲ್ಲ, ಅರುಣ್ ನಿಜವಾಗ್ಲು ಲುಕಿಂಗ್ ವೆರಿ ಸ್ಮಾರ್ಟ್ ಇನ್ ದ ಮೂವಿ. ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ, 14 ವೈದಿಲ್ಲ, ಇದೆಲ್ಲ ಜ್ಞಾಪಕ ಬರ್ತದೆ ನನಗೆ. ಅದು ಸಿನಿಮಾಗಳು ಅಂತಂದ್ರೆ ಪ್ರೀತಿ ಪ್ರಣಯ ಪ್ರೇಮ ಅಂದ್ರೆ ಆ ಕಾಲದಲ್ಲಿತ್ತು. ಈ ಕಾಲದಲ್ಲಿ ಸ್ವಲ್ಪ ಕಮರ್ಷಿಯಲ್ ಆಗಿಬಿಟ್ಟಿದೆ. ಎನಿವೆ, ಐ ಡೋಂಟ್ ಟಾಕ್ ಅಬೌಟ್ ದಟ್. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ದೇವರೊಳ್ಳೆ ಮಾಡಲಿ. ಹರೀಶ್ ಅವರಲ್ಲಿ ಬಹಳ ನಿಮ್ಮ ಬಗ್ಗೆ ಹೇಳಬೇಕು. ನಾನು ಬಹಳ ಆತ್ಮೀಯ ಸ್ನೇಹಿತರು. ಬಹಳ ವರ್ಷಗಳಾದ್ಮೇಲೆ ನನಗೆ ಫೋನ್ ಮಾಡೋರು, ಸರ್ ಇದೊಂದು ಸಿನಿಮಾ ಇದೆ ನೀವು ಮಾಡಿ ಅಂತ. ಮುಂಬೈಲಿ ಇರ್ತಾರೆ ಅವರು ಸಾಕಷ್ಟು, ಇವಾಗ ಆಲ್ಮೋಸ್ಟ್ ಮುಂಬೈಲಿ ಇರ್ತೀರಿ. ಅವ್ರು ಹೇಳಿದ್ರು ಅಂದ್ಮೇಲೆ 100% ಕಂಟೆಂಟ್ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ಪಿಕ್ಚರ್ ಇಟ್ಟಾಗಿ ಸರ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಖಂಡಿತ ಹಿಟ್ ಆಗುತ್ತೆ ಅಂತ ಪುಟ್ಟ ಸುಳಿವನ್ನ ಕೊಟ್ಟಿದ್ದೀರಾ ಅನೀಸ್ ಅವರಿಂದ. ಅವರು ಅಷ್ಟು ಈಸಿಯಾಗಿ ಯಾರ ಜೊತೆ ಕೈ ಜೋಡಿಸೋದಿಲ್ಲ ಅನ್ನೋದು ನಿಮ್ಮ ವಾದ. ಅರುಣ್, ನೀವು ಕ್ಯಾನ್ ಟೇಕ್ ಸೀಟ್. ಎಸ್, ಓಕೆ. ಡಿಸ್ಟ್ರಿಬ್ಯೂಟರ್ ನೀವೇ ಕರೀತಾರೆ. ಸೊ ಮಾಧ್ಯಮ ದಯವಿಟ್ಟು ಕ್ಷಮಿಸಬೇಕು, ಒಪ್ಸರು ಮಾಡ್ತಾ ಇದೀವಿ. ದಯವಿಟ್ಟು ತುಂಬಾ ವರ್ಷಗಳಿಂದ ಈ ತರ ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಟೀಮ್ ಹುಡುಕ್ತಾ ಇದ್ದೆ ನಾನು, ಹೆಂಗ್ ಮಾಡೋಣ ಅಂತ ಇದೆಲ್ಲ ಮಾಡ್ತಾ ಇದ್ದಾಗ ನಾನು ಫಸ್ಟ್ 4 ಜನ ಪಿಲ್ಲರ್ ಬಗ್ಗೆ ನಾನು ಹೇಳ್ಬೇಕು ಸರ್. ಸಿನಿಮಾ ನಾನು ಅಟ್ಲೀಸ್ಟ್ ಈ ಸಿನಿಮಾ ಇಲ್ಕೊಂಡ ಬರೋ ಕಾರಣ ಆ 4 ಜನ ಪಿಲ್ಲರ್ಸ್. ಮೇನ್ ಬಂದು ನಮ್ಮ ಕ್ಯಾಮ್ರಾಮನ್ ಆಲೇಶ್ ಅವರು. ದಯವಿಟ್ಟು ವೇದಿಕೆ ಸಾರಿ ಸರ್, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಇವ್ರು ಸ್ಟಾರ್ಟಿಂಗ್ ಅಲ್ಲೂ ಎಲ್ಲೂ ವರ್ಕ್ ಮಾಡಲಿಲ್ಲ, ಸಿನಿಮಾ ಮಾಡೋಣ ಅಂತ ಓಡಾಡ್ತಾ ಇದ್ವಿ. ಆಲೇಶ್ ಓಡೋತಾ ಇರ್ಬೇಕಾದ್ರೆ ನಮಗೆ ಉಪ್ಪಿ ಸರ್ ಡ್ರೀಮ್ ಜಾಸ್ತಿ. ಅವ್ರು ಯಾವಾಗ ಹೇಳ್ತಾ ಇದ್ರು, ಫಸ್ಟ್ ನಾವೇನೋ ಮಾಡ್ಬೇಕು ಅಂದಾಗ ಒಂದು ಸೈನ್ಯ ಬೇಕು, ಟೀಮ್ ಬೇಕು ಅಂತ. ನಾನು ಫಸ್ಟ್ ಇಂಡಸ್ಟ್ರಿ ಬಂದು ನಾವು ಅಸಿಸ್ಟೆಂಟ್ ಓಡ್ತಾ ಇದ್ದೆ. ಆವಾಗ ಒಬ್ರು ಸ್ಟ್ರಾಂಗ್ ಕ್ಯಾಮ್ರಾಮನ್ ಬೇಕು ಮುಂದಕ್ಕೆ. ಆವಾಗ ಅವರು ಸ್ವಲ್ಪ ಅಸಿಸ್ಟೆಂಟ್ ಆಗಿ ಏನೋ ಇದ್ದಾಗ ನಾವ್ ಇವಾಗ ಬಾಂಡಿಂಗ್ ಆದ್ರೆ ಹೋಗ್ತಾ ಹೋಗ್ತಾ ಒಂದು ಪಿಕಪ್ ತಗೋಬಹುದು, ಒಬ್ರಿಗೊಬ್ರು ಒಂದು ಅರ್ಥ ಮಾಡ್ಕೋಬಹುದು ಅನ್ನೋ ಇದಕ್ಕೋಸ್ಕರ ಇದು ಬಿರುಗಾಳಿ ಸಿನಿಮಾದಲ್ಲಿ ಆಲೇಶ್ವರು ನನ್ಗೆ ಪರಿಚಯ ಆದರು. ಆವತ್ತಿಂದ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡ್ ಬರ್ತಾ ಇದ್ವಿ. ಎಲ್ಲ ಇದ್ದು ಅಂದ್ರೆ ಸಿನಿಮಾ ಮಾಡ್ತೀವಿ ಅಂತ ಪಾಪ ಅವ್ರಿಗೂ ಫುಲ್ ಇದಿಲ್ಲ, ನಾನ್ ಮಾಡ್ತೀನಿ ಅಂತ. ಒಂದ್ಸಲಿ ಪ್ರೊಡ್ಯೂಸರ್ ಓಕೆ ಆದಾಗ ಆಲೇಶ್ವರ್ ಮಾಡೋಣ ಅಂತ ಹೇಳಿದೆ. ಅವ್ರೇನ್ ಮಾಡೋ ಸರಿ ಓಕೆ ಅಂತೆಲ್ಲ ಇದು ಮಾಡಿದ್ರು. ಮಾಡಿದ್ಮೇಲೆ ನಾನು ಫಸ್ಟ್ ಒಂದು ಡೈಲಾಗ್ ಕೇಳಿದೆ ಅವ್ರನ್ನ. ಏನ್ ಹೇಳಿದ್ರೆ, ಜಾಸ್ತಿ ಹೊಗಳ್ಸಾಗಿ ಅನ್ಕೋಬಿಟ್ಟು ಪ್ಲೀಸ್, ನಾನು ಮನಸ್ಸಾಗಿ ಹೇಳ್ಬೇಕು ಅನ್ಕೊಂಡಿದ್ದೀನಿ ದಯವಿಟ್ಟು ಸರ್. ಅವರು ಆಲೇಶ್ವರ್ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ಏನ್ ಮಾಡೋದು ಸ್ಪಾಟ್ ಅಲ್ಲಿ, ನಂದನ್ ಏನ್ ಮಾಡ್ಬೇಡ, ನಾನು ಫಾಲೋ ಅಪ್ ಆಗ್ಬಿಟ್ಟು ಸಾಕು ಅಂತ ಹೇಳಿದ್ರು. ಆವತ್ತು ಫಾಲೋ ಅಪ್ ಆದ್ರೆ ಇಲ್ಲೊಂದು ಫಾಲೋ ಅಪ್ ಆಗ್ತಾನೆ ಇದ್ದೀನಿ. ಸ್ಪಾಟ್ ಅಲ್ಲಿ ಸಿನಿಮಾನ ಎಗರ್ ಮೇಲೆ ಹಾಕೊಂಡು ಹೆಂಗೆ ನಡೆಸಿದ್ರು ಅಂತಂದ್ರೆ, ಆ ಊಟಕ್ಕೆ ನಾವು ಬಿಡ್ತಾ ಇದ್ವಿ ಇಲ್ಲ, ಊಟಕ್ಕಿಂತ ಮುಂಚೆ ಬೇಗ ಎಲ್ಲ ಬಿಡಿಸ್ತಾ ಇದ್ರು. ಪ್ರತಿಯೊಂದರಲ್ಲೂ ಎಗರ್ ಮೇಲೆ ಕಾಯ್ಕೊಂಡು ಇಲ್ಲೆಲ್ಲೂ ಸಿನಿಮಾ ಇದ್ದಾರೆ. ತುಂಬಾ ಟ್ಯಾಂಕ್ಸ್ ಹೇಳ್ಬಾರ್ದು, ನಾನೊಂದು ಫ್ಯಾಮಿಲಿ ಇದ್ದಂಗೆ. ಹಿಂಗಾಗಿ ಸರ್ ನನಗೆ 2ನೇ ಪಿಲ್ಲರ್ ಬಂದು ಇಸಿ ಮಹಾರಾಜ್ ಸರ್ ಮ್ಯೂಸಿಕ್. ನಾವು ಸೇಮ್ ಹಿಂಗೆ ಟೀಮ್ ಕಟ್ಟಬೇಕು ಅಂತ ಇದು ಮಾಡ್ತಾ ಇದ್ದಾಗ ಸರ್ ದಯವಿಟ್ಟು ಸೇಮ್ ಆಲೇಶ್ವರ್ ತರ ನಾವೊಂದು ಟೀಮ್ ಆಗ್ಬೇಕು ಅಂತೆಲ್ಲ ಫಿಕ್ಸ್ ಆದಾಗ ಇದು ಮಾಡಿದ್ವಿ. ಇವ್ರು ಬಿಜಿಎಂ ನಮ್ಮನ್ನ ಹೆಂಗ್ ಮಾಡ್ತು ಅಂತಂದ್ರೆ, ಸಿನಿಮಾನ ಬೇರೆ ತರ ಇನ್ನೂ ಏನೋ ಬೇರೆ ತರ ಶೂಟ್ ಮಾಡಬೇಕು, ಬೇರೆ ತರ ಮಾಡಬೇಕು ಅನ್ನೋ ತರ ಪಿಕಪ್ ಮಾಡಿದ್ರು. ಇವ್ರು ಬಿಜಿಎಂಸ್ ಇದ್ರೆ ನಾವು ಅದೇ ನಾವು ಒಬ್ಬರೊಬ್ಬರನ್ನ ಇದು ಮಾಡ್ತಾ ಇದೀವಿ ಅಂತಲ್ಲ, ಮುಂದಕ್ಕೆ 100% ನೋಡ್ತೇವೆ. ಸಾಂಗ್ಸ್ ಎಲ್ಲ ಬಿಡ್ತೀವಿ, ಟ್ರೈಲರ್ ಬಿಡ್ತೀವಿ. ನಮ್ಮ ಸಿನಿಮಾನ 2ನೇ ಪಿಲ್ಲರ್ ಆಗಿ ತುಂಬಾ ಮೇಲೆ ಎತ್ತಿಟ್ಕೊಂಡಿದ್ದಾರೆ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ 3ನೇ ಪಿಲ್ಲರ್ ಬಂದು ಕೃಷ್ಣ ಸರ್, ಎಡಿಟರ್. ನಾನು ತುಂಬಾ ಇಂಟರ್ವ್ಯೂಸ್ ನೋಡ್ತಾ ಇದ್ದೆ ಸರ್. ಏನಂದ್ರೆ ಸ್ಕ್ರಿಪ್ಟ್ ಎಡಿಟಿಂಗ್ ಟೇಬಲ್ ಹೋದ್ಮೇಲೆ ಇನ್ನೊಂಥರ ಸ್ಕ್ರಿಪ್ಟ್ ಆಗುತ್ತೆ, ಇನ್ನೊಂಥರ ಸಿನಿಮಾ ಆಗುತ್ತೆ ಅಂತ. ನಾವು ಸ್ಕ್ರಿಪ್ಟ್ ಏನ್ ಬರ್ದಿರ್ತೀವಿ ಅದು ಮಾತ್ರ ಈಗ ಬಿಲ್ಡ್ ಆಗುತ್ತಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಯೂಶಲಿ ಕುತ್ಕೊಂಡಾಗ ಗೊತ್ತಾಯ್ತು ನನಗೆ, ಈ ತರ ಸಿನಿಮಾನ ಎಡಿಟಲ್ ಇದು ಮಾಡ್ಬೋದ ಅಂತ. ತುಂಬಾ ಚೆನ್ನಾಗಿ ಎತ್ಕೊಂಡು ಹೋಗಿದ್ದಾರೆ. 100% ನೀವೆಲ್ಲ ನೋಡ್ತಿ ಇದು ಮಾಡ್ತೀರಾ ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಇನ್ನೊಬ್ರು ಬರ್ಬೇಕು, ಇನ್ನೊಬ್ರು ಮಂಜಾಣ ಅಂದ್ಬಿಟ್ಟು ಸ್ವಲ್ಪ
ಅವ್ರು 100% ನಮ್ಮ ಸಿನಿಮಾ 4 ಪಿಲ್ಲರ್. ಮಂಜಣ್ಣ ಬರ್ರಿ ಸರ್. ಯಾಕೆ ಅಂತಂದ್ರೆ ನಾವ್ ಯಾವ ಲೊಕೇಶನ್ ಹೇಳಿದ್ರು ಇಲ್ಲ ಅಂತ ಮಾತು ಹೇಳ್ತಾರ. ತುಂಬಾ ಲೊಕೇಶನ್ ಇದೆ ಸಿನಿಮಾದಲ್ಲಿ, ಯಾವ್ದು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಅದು ಏನೇ ಕಷ್ಟ ಆಗ್ಲಿ ಎದ್ದು ಬಿದ್ದು ಹೋಗಿ ಸಿಕ್ಕಾಪಟ್ಟೆ ನುಗ್ಗಿ ಮಾಡ್ತಾ ಇದ್ರು. ಆ ಸಾವರ್ಣ ಬೆಟ್ಟ ಇದ್ರ ಮೇಲೆಲ್ಲ ಎಷ್ಟು ಕಷ್ಟಪಟ್ಟು ಲೊಕೇಶನ್ ಹುಡುಕಿದ್ರು ತುಂಬಾ. ಆಮೇಲೆ ನಮ್ಗೆ ಅಲ್ಲೆಲ್ಲ ಊಟ ತಲುಪಿಸೋದಾಗ್ಲಿ ಪ್ರತಿಯೊಂದು ಸಖತ್ ಗ್ರಿಪ್ಪಲ್ಲಿ ನಿಂತ್ಕೊಂಡ್ರು. ಹಗಲು ರಾತ್ರಿ ಅಂದ್ರೆ ನಮ್ಮ ಜೊತೆ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡ್ರು. ಮತ್ತೆ ಇನ್ನೊಬ್ಬ ನಮ್ಮ ಕ್ಲೋಸ್ ಫ್ರೆಂಡು, ಅದು ಕೋರಿಯೋಗ್ರಫಿನೇ ಅಲ್ಲ ಶೂಟಿಂಗ್ ಸ್ಪಾಟ್ ಅಲ್ಲೂ ತುಂಬಾ ಹೆಲ್ಪ್ ಮಾಡಿದ್ರು. ಸಾದಿಕ್ ಸರ್ದಾರ್ ಅವ್ರು ಬರ್ಬೇಕು. ಇವಾಗ ನೀವೇನ್ ನೋಡಿದ್ರು ಇದೆಲ್ಲ ಇದ್ರಾಗೆಲ್ಲ ವಿಜುವಲ್ಸ್ ಅಲ್ಲಿ ಕಮ್ಮಿ ಅಂದ್ರೆ ಒಂದು 50% ವಿಜುವಲ್ಸ್ ಎಲ್ಲ ಅವ್ರದೇ ಇದೆ. ಥ್ಯಾಂಕ್ಸ್. ಮತ್ತೆ ಅಶೋಕಣ್ಣ ಫೈಟ್ ಮಾಸ್ಟರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ. ನಾವು ಇಂಡಸ್ಟ್ರಿ ಬಂದಾಗಿಂದ ನಮ್ಗೊಂಥರ ಫಾದರ್ ತರ ಅವ್ರು ಕಂಟಿನ್ಯೂಸ್ ಆಗಿ ಮಾಡಿದ್ದಾರೆ. ಅಶೋಕಣ್ಣ ಥ್ಯಾಂಕ್ಸ್. ಮತ್ತೆ ನಮ್ಮ ಆರ್ಟಿಸ್ಟ್ ಅರುಣ್ ಸರ್ ಹೀರೋ ಅವರು ಮುಗಿಸ್ಬಿಡಿ ಇವರೆಲ್ಲ, ಆಮೇಲೆ ಬರ್ಲಿ ಜಾಗ ಸಾಕಾಗಲ್ಲ. ಇವ್ರು ಮಾತಾಡ್ಲಿ ಅವರೆಲ್ಲ ಮಾತಾಡ್ಲಿ. ಇದೆಲ್ಲ ಆಮೇಲೆ ಸೈಡ್ ಮಾಡ್ತೀವಿ ಸರ್. ಹಾ ಸರ್, 2 ಜನಾರ್ದನ್ ಸರ್ ಮಗ ಅವರು. ಆದ್ರೆ ಇವರು ಹಾಕಿರೋ ಎಫರ್ಟ್ ದೇವರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಆ ಶಾವೂರ್ ಬೆಟ್ಟ ಮೇಲೆ ಡೆತ್ ಝೋನ್ ಎಲ್ಲ ನಿಂತ್ಕೊಂಡು ವರ್ಕ್ ಮಾಡಿದ್ದಾರೆ. ಆ ಫೈಟ್ ಸೀನ್ ಅಲ್ಲೆಲ್ಲ ತುಂಬಾ ವರ್ಕ್ ಮಾಡಿದ್ದಾರೆ. ಅವ್ರು ಕೊಟ್ಟಿದ್ದ ಸಾಥ್ ಈ ಸಿನಿಮಾಗೆ ಇಲ್ಗಂಡ ಬರಕ್ಕೆ ಅವರು ಒಂದು ಪಿಲ್ಲರ್ ಕಾರಣ. ಇದು ಆ ಹೀರೋಯಿನ್ ಮೇಡಮ್ ಅವ್ರು ಬರ್ಬೇಕಿತ್ತು. ಅವ್ರು ಅಂದೇವ್ ಇದ್ದಾರೆ, ಟ್ರಾಫಿಕ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೊಂಚೂರು ಇದಿರ್ಲಿ. ಮತ್ತೆ ನಮ್ಮ ಫ್ರೆಂಡ್ಸ್ ಟೀಮ್ ಎಲ್ಲ ಬರ್ಬೇಕು ಮೇಲೆ ಅಂತ ಕೇಳ್ಕೊತಾ ಇದ್ದೀನಿ. ಲವ್ ಜೈಲರ್ ಸಿನಿಮಾ ಎಲ್ಲ ರೆಗ್ಯುಲರ್ ಸಿನಿಮಾ ಲವ್ ಜೈಲರ್ ಸಿನಿಮಾ ಬಂದಿರ್ತವೆ. ಅದ್ರಲ್ಲಿ ಇದೆ ಅಂದ್ರೆ ಒಂದು ಕ್ಯಾಸ್ಟ್ ಇದ್ರ ಮೇಲೆ ಹೋಗುತ್ತೆ. ಆಲ್ಮೋಸ್ಟ್ 90s ಫೀಲ್ ಸಿಗುತ್ತೆ ಸರ್ ಇದರಲ್ಲಿ. ನೀವೇನು ಕ್ವಶನ್ ಹೇಳಿದ್ರು ನಮ್ಗೆ ಎಷ್ಟೊಂದು ಸರ್. ಶೂಟಿಂಗ್ 1 year ಆಯ್ತು ಶುರುವಾಗಿ. ಭದ್ರಾವತಿ ಮಾಡಿದೀವಿ, ಆಮೇಲೆ ಬೆಂಗಳೂರು ಮಾಡಿದೀವಿ, ಮಾಗಡಿ ಮಾಡಿದೀವಿ, ಆಮೇಲೆ ಇದು ಕೊಳ್ಳೇಗಾಲ, ಗದಗ, ಆಲ್ಮೋಸ್ಟ್ ಬೆಂಗಳೂರು, ಇದು ಕರ್ನಾಟಕ ಪೂರ್ತಿ ಸುತ್ತೀವಿ ಸರ್. ಅಂದ್ರೆ ಏನು ಮರ್ಯಾದಾ ಹತ್ಯೆ ಆ ತರದ್ದು ಏನಾರು ಇಟ್ಕೊಂಡು ಕಾನ್ಸೆಪ್ಟ್ ಮಾಡಿದೀರಾ ಏನಂತ? ಅಲ್ಲ, ಮರ್ಯಾದೆ ಹತ್ಯೆ ಇರಲ್ಲ ಸರ್. ಕ್ಯಾಸ್ಟ್ ಇರುತ್ತೆ ಇದ್ರೊಳಗಡೆ. ಅಂದ್ರೆ ಇದು ವಿಧಿನೇ ಆಟ ಆಡುತ್ತೆ ಸಿನಿಮಾದಲ್ಲಿ. ಇಲ್ಲಿ ಯಾವ ವಿಲನ್ಸ್ ಅಂತ ಸ್ಟ್ರಾಂಗ್ ಆಗಿ ಒಬ್ಬರಿಗೆ ತೊಂದರೆ ಮಾಡಲ್ಲ. ರೆಗ್ಯುಲರ್ ವಿಲನ್ಸ್ ಇರುತ್ತೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಆಗೋ ಕಾರಣ ವಿಧಿ ಆಟನೇ ಆಟ ಆಡುತ್ತೆ ಸರ್. ನಿಮ್ಮ ಇದ್ರ ಬಗ್ಗೆ ಹೇಳಿ, ಮ್ಯೂಸಿಕ್ ಹಾಡುಗಳು ಎಷ್ಟಿದೆ, ನೀವು ಎಷ್ಟು ಸರ್? ನಮ್ದು ನಾನೊಂದು 20 ವರ್ಷ ಆಯ್ತು ಸರ್ ಇಂಡಸ್ಟ್ರಿಗೆ ಬಂದು. ಆದರ್ಶ ಇನ್ಸ್ಟಿಟ್ಯೂಟ್ ಅಲ್ಲಿ ಫಸ್ಟ್ ವರ್ಕ್ ಮಾಡಿದೆ. ವರ್ಕ್ ಮಾಡಿದಾದ್ಮೇಲೆ ಅಲ್ಲಿ ಸ್ವಲ್ಪ ಒಂಚೂರು ಅಂದ್ರೆ ಇಂಡಸ್ಟ್ರಿ ಹೆಂಗಿರುತ್ತೆ ಅನ್ನೋ ಕನ್ಫ್ಯೂಷನ್. ಆಮೇಲೆ ಒಳಗಡೆ ಬಂದು ಸ್ವಲ್ಪ ಅಸ್ಟೆಂಟ್ ಆಗಿ ಮಾಡೋಣ ಅಂತ ತುಂಬಾ ಕಡೆ ಓಡಾಡಿದೆ. ಅದೆಲ್ಲೂ ಆಗ್ಲಿಲ್ಲ. ಆಮೇಲೆ ನಾವೆಲ್ಲ ಒಂದು ಟೀಮ್ ಆದಾಗ ಕುತ್ಕೊಂಡು ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ರಿ. ಏನಂತಂದ್ರೆ ಇವಾಗ ಸೀನ್ ಹೆಂಗ್ ಕಟ್ ಮಾಡ್ತಾರೆ, ಹೆಂಗ್ ಶೂಟ್ ಮಾಡ್ತಾರೆ, ಶಾರ್ಟ್ ಡಿವೈಡ್ ಹೆಂಗಾಗುತ್ತೆ ಇದೆಲ್ಲ ಅಂತ. ನಾವು ಔಟ್ ಸೈಡ್ ಈ ವರ್ಕ್ ಮಾಡೋಕೆ ಸ್ವಲ್ಪ ಟೈಮ್ ತಗೊಂಡ್ ಸರ್. ಆಮೇಲೆ ಪ್ರೊಡ್ಯೂಸರ್ ಹುಡುಕಕ್ಕೆ ಶುರು ಮಾಡಿ ಒಂದು 5-6 ವರ್ಷದಿಂದ ಹುಡುಕಿ ಇವಾಗ ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿ ನಾವೆಲ್ಲ ಯಾಕೆ ಬಂದಿದ್ದೀವಿ ಸರ್. ಅಂದ್ರೆ ಇದು ಫ್ಲೇವರ್ ಆಗಿರುತ್ತೆ ಸರ್ ಅದು. ಯಾಕಂದ್ರೆ 90s ಅಲ್ಲಿನೇ ಲವ್ ಸ್ಟೋರಿಗೆಲ್ಲ ಬ್ರ್ಯಾಂಡ್ ಇಸ್ವಿ ಅಂತ ಅದು. ಇದರಲ್ಲಿ ನಿಸ್ವಾರ್ಥವಾದ ಪ್ರೇಮ ಜಾಸ್ತಿ ಅಲ್ಲಿ ಸೃಷ್ಟಿ ಆಯಿತು ಅಂತ ಎಲ್ಲ ಕಡೆನೂ ಇದು ನಡೀತಾಯಿತು. ಅದರಿಂದ ಒಂದು ಇನ್ನೋಸೆನ್ಸ್ ಪ್ರೀತಿ ಇದರಲ್ಲಿ ಇರುತ್ತೆ ಸರ್. ಅದಕ್ಕೋಸ್ಕರ ಆ ಜನ ರಾಯಿಸ್ಕೊಂಡ್ವಿ. ಆಮೇಲೆ ನಾವು 5 ಭಾಷೆ ಮಾಡಬೇಕು ಅಂತ ಇರೋದ್ರಿಂದ ಎಲ್ಲದಕ್ಕೂ ಒಂದೇ ಈಕ್ವಲ್ ಇದಾಗುತ್ತೆ, ಟೈಟ್ಲ್ ಆಗಲಿ ಅಂತ ಮಾಡಿದ್ವಿ ಸರ್. ಈ ಕತೆ ಉಟ್ಕೊಂಡಿದ್ದು ಯಾವಾಗ ನಿಮ್ದು ಕತೆ ನೀವು ಬರ್ಕೊಂಡಿದ್ದು 90s ಅಲ್ಲೇನಾ? ಯಾವ 90s ಇಲ್ಲ ಸರ್, ಒಂದು 5 year ಆಗಿದೆ ಸರ್. ಸರ್ ಕನ್ನಡದಲ್ಲಿ ಆಗಿದೆ, ಕೆಲವೊಂದೆಲ್ಲ ಶೂಟ್ ಆಗಿದೆ ಸರ್. ಅದು ಕ್ಲೋಸ್ ಅಪ್ಸ್ ಎಲ್ಲ 2-3 ಸಲ ಶೂಟ್ ಆಗಿದೆ. ಹಾ ಸರ್, ಕ್ಲೋಸ್ ಅಪ್ಸ್ ಮಾತ್ರ ಶೂಟ್ ಆಗಿದೆ ಸರ್. ಹಾ ಸೆನ್ಸರ್ ಆಗಿದೆ ಸರ್. ಇವಾಗ ರಿಲೀಸ್ ರೆಡಿ ಇದೆ ಸರ್. ಯುಎ ಬಂದಿದೆ ಸರ್.
ಇಲ್ಲ ನಾವೇ ಕೇಳಿದ್ವಿ, ಸ್ವಲ್ಪ ಆಕ್ಷನ್ ಇದೆ. ಆಮೇಲೆ ಇವು ಯಾವ ಇವೆ ಅಂತ ನಾವೇ ಕೇಳಿದ್ವಿ. ಒಂದು 4-5 ಮಾತ್ರ ಮ್ಯೂಟ್ ಕೇಳಿದ್ರು, ಅದೆಲ್ಲ ಮಾಡ್ಕೊಟ್ಟಿದ್ವಿ. ಅಲ್ಲಿ ನಾವೇ ಕೇಳಿ ತಗೊಂಡಿದ್ವಿ ಸರ್. ಇವೆ ಅದೇ ಆಕ್ಷನ್ಸ್ ಇರುತ್ತೆ. ಒಂದು ಅದು ಕೇಳಿದ್ರೆ ಮ್ಯೂಟ್ ಕೇಳ್ತಾರೆ ಅಂದ್ಬಿಟ್ಟು ಅದಕ್ಕೆ ಇದು ಮಾಡಿ. ಎಷ್ಟು ಸಾಂಗ್ಗಳಿದೆ, ಯಾರು ಬರೆದಿದ್ದಾರೆ ಸರ್? 6 ಸಾಂಗ್ ಇದೆ. ಇದು ಅದೇ ಆ ಸಾಂಗ್ ಲಿರಿಕ್ಸ್ ಬಗ್ಗೆ ನಾನು ಸ್ವಲ್ಪ ಬಿಸಿ ರೇಟ್ ಫುಲ್. ಹಾಂ ಸರ್. ಎಲ್ರಿಗೂ ನಮಸ್ಕಾರ. ಅಂದ್ರೆ ಒಂದು ವಾರವಾಗಿ ಪ್ರಿಪೇರ್ ಮಾಡ್ತಾ ಇದ್ದೆ, ಬಂದ್ರೆ ಇದು ಮಾತಾಡಬೇಕು ಅವೆಲ್ಲ ಮಾತಾಡಬೇಕು ಅಂತ. ಇಲ್ಲಿ ಬಂದ ಮನೆ ಲೈಟ್ ಆಗಿದ ತಕ್ಷಣ ಎಲ್ಲ ಮರ್ತೋಯ್ತು ಒಂದ್ ಸೆಕೆಂಡ್. ಫಸ್ಟ್ ಥ್ಯಾಂಕ್ಸ್ ಇಲ್ಲಿ ಎಲ್ಲೂ ಸರ್ಗೆ. ಥ್ಯಾಂಕ್ ಯು ಸರ್. ನನ್ನ ಫಸ್ಟ್ ಸಿನಿಮಾ ನೀವೇ ರಿಲೀಸ್ ಮಾಡ್ಕೊಟ್ರಿ. ಇವತ್ತು ಮೈ ಬೆಸ್ಟ್ ವರ್ಕ್ ಇಸ್ ದಿಸ್ ಒನ್ಲಿ ಸರ್ ಇವತ್ತುವರೆಗೂ. ಸೊ ಇದು ನೀವು ರಿಲೀಸ್ ಮಾಡ್ಕೊಟ್ಟಿದ್ದು ಫಸ್ಟ್ ಸಿನಿಮಾ ಗುಂಡ್ರು ಗೋವಿ ಅಂತ, ಅದು ರಿಲೀಸ್ ಆಗಿ ಒಂದು 12-15 ಇಯರ್ಸ್ ಆಯ್ತಲ್ಲ ಸರ್. ಗುಂಡ್ರು ಗೋವಿಗೂ ಮುಂಚೆ ನಮ್ಮ ಟೀಮ್ ಆಕ್ಚುಲಿ ಫಾರ್ಮ್ ಆಗಿತ್ತು. ನಾನು ಬೆಂಗಳೂರು ಬಂದು ಒಂದು 1.5 year ಅಲ್ಲಿ ನಂದ ಸರ್ ಪರಿಚಯ ಆದ್ರು, ಡೈರೆಕ್ಟರ್ ಸರ್ ಪರಿಚಯ ಆದ್ರು. ಆವಾಗಿಂದಾನೆ ಒಂದು ಸ್ಪಾರ್ಕ್ ನಮ್ಮ ಮಧ್ಯದಲ್ಲಿ. ಇಲ್ಲಿ ರಾಮ ಸೀತೆ ಅದೆಲ್ಲ ಕೇಳಿದ್ರಿ ಅಲ್ವಾ, ಇಲ್ಲಿ ರಾಮ ಲಕ್ಷ್ಮಣರು ನಾವೆಲ್ಲರೂ. ಯಾಕೆ ಹಂಗೆ ಹೇಳ್ತಾ ಇದ್ರೆ, ಇದು ಒಂಥರ ಒಂದು 14 years ವನವಾಸ ತರ, 14 years ತಪಸ್ಸು ಈ ಸಿನಿಮಾ. ಅವಾಗಿಂದ ನಾವು ಪ್ಲಾನ್ ಮಾಡ್ಕೊಂಡು ಬರ್ತಾ ಇದೀವಿ, ಸಿನಿಮಾ ಮಾಡ್ಬೇಕು ಅಂತ. ಇವತ್ತು ನಿಜವಾಗ್ಲೂ ಅದು ಇಲ್ಲಿವರೆಗೆ ಬಂದಿದೆ ಅಂತ ನೋಡುವಾಗ ತುಂಬಾ ಖುಷಿ ಆಗುತ್ತೆ. ಸಾಂಗ್ಸ್ 6 songs ಇದೆ ಸರ್. ಮೇನ್ ಥಿಂಗ್ ಏನಂದ್ರೆ ಸಿಕ್ಕಾಪಟ್ಟೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಮಾತ್ರ ಯೂಸ್ ಮಾಡಿದ್ವಿ. ಇವಾಗ ನಿಮ್ಗೆ ಪ್ರೋಗ್ರಾಮ್ಡ್ ಸಿಂತ್ ಸೌಂಡ್ ಕೇಳಿದ್ರು, ಅದು ಪ್ರೋಗ್ರಾಮ್ಡ್ ಸೌಂಡ್ ಅಲ್ಲ, ಅವೆಲ್ಲ ನಿಮ್ಗೆ ಲೈವ್ ಸಿಂತ್ಗಡೆ. ಯಾವ ತರ ಸರ್? ಥ್ಯಾಂಕ್ ಯು. ಅದು ಸ್ಪೀಕರ್ ವಾಲ್ಯೂಮ್ ಸರ್. ಎಸ್ ಎಸ್. ಎಷ್ಟು ಸಮಯ ತಗೊಂಡ್ರಿ? ಶೆಡ್ಯೂಲ್ ಬೈ ಶೆಡ್ಯೂಲ್ ಇದು ಮಾಡಿದ್ದು. ಆಕ್ಚುಲಿ ಫಸ್ಟ್ ಸ್ಕೆಡ್ಯೂಲ್ ಶೂಟ್ ಮಾಡ್ಕೊಂಡ್ ಬಂದಿದ್ರು. ಇನ್ ದ ಮೀನ್ ವೇಲ್ ನಮ್ಗೆ ಲಾಕ್ಡೌನ್ ಶುರು ಆಯ್ತು. ಸೊ ಆ ಗ್ಯಾಪ್ ಅಲ್ಲಿ ಸ್ವಲ್ಪ ರೆಕಾರ್ಡಿಂಗ್ ಮಾಡಿದ್ವಿ. ದೆನ್ ಆಫ್ಟರ್ ದಟ್ ಶೂಟಿಂಗ್ ಫುಲ್ ಕಂಪ್ಲೀಟ್ ಆದ್ಮೇಲೆ ಒಂದು 2 months ಆಯ್ತು ಸರ್ ಕಂಪ್ಲೀಟ್ ಆಗಿ ರೆಕಾರ್ಡಿಂಗ್ ಮಾಡಕ್ಕೆ. ಒಂದು 2.5 months ಆಗಿದ್ದಲ್ಲ ಆಗಿದೆ ಸರ್. ಅಂಡ್ ಮೋರ್ ಐ ಆಮ್ ಪ್ರೌಡ್ ಟು ಸೇ ದಟ್ ಎವ್ರಿಬಡಿ ಆರ್ ಲಿರಿಕ್ಸಿಸ್ಟ್ ಇಲ್ಲಿ. ನಂದಾ ಸರ್ ಲಿರಿಕ್ಸ್ ಮಾಡಿದ್ದಾರೆ, ನಾನು ಸ್ವಲ್ಪ ಸಾಥ್ ಕೊಟ್ಟಿದ್ದೀನಿ, ಅರುಣ್ ಸರ್ ಮಾಡಿದ್ದಾರೆ. ಸೊ ವಿ ಆಲ್ ವರ್ಕ್ ಟುಗೆದರ್. ರಾತ್ರಿ 12 ಗಂಟೆ ಆದ್ರೂ ಸರಿ, ಬೆಳಗ್ಗೆ 3 ಗಂಟೆ ಆದ್ರೂ ಸರಿ, ನಮ್ಮ ಮನೆಯಿಂದ ಫೋನ್ ಮಾಡಿ ನನಗೆ ಕ್ವಶನ್ ಕೇಳಿದ್ದಾರೆ, ಏನ್ ಮಾಡ್ತಾ ಇದೀಯ ಅಂತ. ಅದೇ ಟೈಮಲ್ಲಿ ಅವ್ರ ಪಕ್ಕ ಗೊತ್ತಿದೆ ಕೂತ್ಕೊಂಡು ಕಂಪೋಸ್ ಮಾಡ್ತಾ ಇದೀವಿ ಅಂತ. ಸೊ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಎವ್ರಿಬಡಿ. ಅದಕ್ಕಿಂತ ದೊಡ್ಡ ಪದ ನನಗೆ ಹೇಳಕ್ ಬರ್ತಾ ಇಲ್ಲ. ಥ್ಯಾಂಕ್ ಯು. ಎನಿ ಅದರ್ ಕ್ವಶನ್ಸ್? ಆಮೇಲೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ನಮ್ಮನ್ನು ಬ್ಲೆಸ್ ಮಾಡಕ್ಕೆ. ಎಲ್ರಿಗೂ ಥ್ಯಾಂಕ್ ಯು. ಇಲ್ಲಿಂದ ಸ್ಟಾರ್ಟ್ ಮಾಡೋದು. ನಾನು ನಂದಾ ಸರ್ ತರ ನರ್ವಸ್ ಆಗೇ ಇದ್ದೀನಿ, ಬಟ್ ಐ ವಿಲ್ ಟ್ರೈ. ಫಸ್ಟ್ ಲಾರಿ ವೇಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್, ಫಾರ್ ಬ್ಲೆಸ್ಸಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನಂದಾ ಸರ್ ಮೈಂಡ್ ಅಲ್ಲಿ ಇರೋ ಸ್ಟೋರಿನ ಅದೊಂದು ವಿಶ್ವಲ್ ಆಗಿ ಬ್ಯೂಟಿಫುಲ್ ಆಗಿ ಈಸ್ಥೆಟಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ನಮ್ಮ ಸಿನಿಮಾಟೋಗ್ರಾಫರ್ ಹಾಲೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ತುಂಬಾ ಕೂಲ್ ಸೆಟ್ ಅಲ್ಲಿ ಆ ವಿಜುವಲ್ಗೆ ಅವ್ರ ಸೌಂಡ್ ಇಂದ ಅವ್ರ ಮ್ಯೂಸಿಕ್ ಇಂದ ನೆಕ್ಸ್ಟ್ ಲೆವೆಲ್ಗೆ ಎನ್ಹಾನ್ಸ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ವಿಜುವಲ್ ಈ ಸೌಂಡ್ ಅವರು ಏಟ್ರು ಸರ್ ಪಕ್ಕ ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೂಪರ್ ವರ್ಕ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಾಂಗ್ಸ್ಗೆ ನಮ್ಮ ಕೈಯಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಮಾಡಿಸಿದ್ದಾರೆ. ಇವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸಿನಿಮಾದಲ್ಲಿ. ಸಾದಿಕ್ ಸರ್, ಥ್ಯಾಂಕ್ ಯು ಸರ್. ನನ್ನ ಹತ್ರ ನನ್ನ ಕೈಯಲ್ಲಿ ಎಕ್ಸ್ಟ್ರೀಮ್ ಸ್ಟಂಟ್ಸ್ ಮಾಡಿಸಿದ್ದಾರೆ ಅಶೋಕ್ ಸರ್. ಥ್ಯಾಂಕ್ ಯು ಅಶೋಕ್ ಅಣ್ಣ, ಥ್ಯಾಂಕ್ ಯು. ಅರುಣ್ ಸರ್ ಇಲ್ಲಿ ಎಷ್ಟು ನರ್ವಸ್ ಸ್ಪಾಟ್ ಅಲ್ಲಿ ಅಗ್ರೆಸಿವ್ ಸರ್ ಫೈಟ್ ಅಲ್ಲಿ. ಓಕೆ ಓಕೆ, ಇನ್ನು ಯಾರು ಮಿಸ್ ಮಾಡಬಾರ್ದು ಇವತ್ತು. ಮೇಕಪ್ ಪ್ರಕಾಶ್ ಅಣ್ಣ, ಕಾಸ್ಟ್ಯೂಮ್ ಶಬೀರ್ ಸರ್, ಸೆಟ್ ಸೂಪರ್ ಆಗಿ ಮಾಡಿದ್ದಾರೆ. ಕಂಕಣ ಎಲ್ಲಿದ್ದೀರಾ? ಸೂಪರ್ ಸೂಪರ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಎಲ್ಲರೂ ತುಂಬಾ ಫಸ್ಟ್ ಟೈಮ್ ಮಾಡಿದ್ರು. ಅವರೆಲ್ಲ ಸ್ಟೇಜ್ ಮೇಲೆ ಕರ್ಸೋಣ ಅಂತ ಒಂದು ಆಸೆ ಇದೆ ಸರ್ ನಮ್ಗೆಲ್ಲ. ಬನ್ನಿ ಬನ್ನಿ ಅಣ್ಣ, ಬನ್ನಿ ಬನ್ನಿ.
ಎಲ್ಲರೂ ಇವನೇನು ಹೊಸದಾಗಿ ಆಕ್ಟ್ ಮಾಡಕ್ ಬಂದಿದ್ದಾನೆ, ಲುಕಿಂಗ್ ಡೌನ್ ಆತರ ಏನಿಲ್ಲ. ನನ್ಗೆ ತುಂಬಾ ಸೂಪರ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇದು ಹೇಳಲೇಬೇಕು, ಎಲ್ಲಾ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡ್ತಾ ನನಗೂ ಹೆಲ್ಪ್ ಮಾಡ್ತಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸುದೀಪ್ ಸರ್, ಸುನಿಲಾ, ಚೇತು, ಮಲ್ಲೇಶ್, ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಸಿನಿಮಾ ಬಗ್ಗೆ ಹೇಳಿ. ನನ್ನ ಪಾತ್ರದ ಬಗ್ಗೆ ನಾನು ಒಂದು ಲೋಕಲ್ ಹುಡುಗ ಸರ್, 90s ಅಲ್ಲಿರೋ ಲೋಕಲ್ ಹುಡುಗ ನಾನು. ನನಗೊಂದು ಲವ್ ಆಗುತ್ತೆ, ಅದನ್ನ ಎಷ್ಟು ಇನ್ನೋಸೆಂಟ್ ಆಗಿ ಅವನು ಕ್ಯಾರಿ ಮಾಡ್ತಾನೆ ಅನ್ನೋದು ಕಥೆ ಆಗುತ್ತೆ ಸರ್. ಹೌದು ಸರ್, ಫಸ್ಟ್ ಫಿಲ್ಮ್. ಏನ್ ಸರ್, ನಾನೊಂದು 10 years ಥಿಯೇಟರ್ ಮಾಡಿದ್ದೀನಿ ಸರ್. ಬಾಲುಮೇಂದ್ರ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪಾಸ್ 2014. ಹೇಗೆ ಸರ್? ಅದೇ ನಮಗೆ ಇಷ್ಟ ಆಗಿಲ್ಲ ಸರ್, ಕಟ್ ಮಾಡೋದು ಇಷ್ಟ ಆಗಿಲ್ಲ ಸರ್, ಅವ್ರ ಆಕ್ಟ್ ಮಾಡೋದು ಇಷ್ಟ ಆಗಿಲ್ಲ ಸರ್. ನಾನು ಸರ್ ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳ್ತೀನಿ ಸರ್. ಅದ್ರಲ್ಲಿ ನೋಡಿ ನನಗೆ ಎಷ್ಟು ವಯಸ್ಸು ಫಿಕ್ಸ್ ಮಾಡೋದು ನೀವೇ ಮಾಡಿ ಸರ್. ಥ್ಯಾಂಕ್ ಯು. ಆಮೇಲೆ ಆಮೇಲೆ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಶಿವಾನಂದ್ ಸರ್ ಇದ್ದಾರೆ, ಆಮೇಲೆ ನಮ್ಮ ಮದರಾಗಿ ಮೀನಾಕ್ಷಿ ಮ್ಯಾಮ್ ಮಾಡಿದ್ದಾರೆ, ಹುಬ್ಳಿ ಮಂಜುಳಾ ಮೇಡಮ್ ಇದ್ದಾರೆ. ಅವ್ರ ಜೊತೆ ಒಂದೇ ಒಂದು ಸೀನ್ ಮಾಡಿದೆ, ಬಟ್ ಸೂಪರ್ ಮೇಡಮ್, ಥ್ಯಾಂಕ್ ಯು. ಇನ್ನು ನಮ್ಮ ಹೀರೋಯಿನ್ ಅವರು ತುಂಬಾ ಸಪೋರ್ಟಿವ್, ಕೋಆಪರೇಟಿವ್, ಬ್ಯೂಟಿಫುಲ್, ಹಾರ್ಡ್ ವರ್ಕಿಂಗ್. ಥ್ಯಾಂಕ್ ಯು. ಅವ್ರು ಬಂದಿದ್ದಾರೆ ಬಂದಿಲ್ಲ ಗೊತ್ತಾಗ್ತಿಲ್ಲ. ಓಕೆ, ಏನ್ ಸರ್? ನೋಡಿದ್ದೀನಿ ಸರ್. ಸರ್ ಇದು ಏಕ್ ದುಜೆ ಕೆಲಿಯಿಂದ ಹಳೇದು ಫುಲ್ ಇನ್ನು ಹಿಂದೆದೆಲ್ಲ ನೋಡಿದ್ದೀನಿ ಸರ್. ಏನ್ ಸರ್? ಅದು ಮಾಡೋಣ ಸರ್. ಇದು ಸಪೋರ್ಟ್ ಮಾಡಿದ್ರೆ ಅದನ್ನು ಮಾಡ್ತೀನಿ ಸರ್. ಹೌದಾ ಸರ್? ಇಲ್ಲ, ನಾನು ಈ ಸಿನಿಮಾ ಆದ್ಮೇಲೆ ನೀವೇ ನನ್ಗೊಂದು ಏಜ್ ಕೊಡಿ ಸರ್. ಆಮೇಲೆ ಸೆಟ್ ಅಲ್ಲಿ ತುಂಬಾ ಕೂಲ್ ಆಗಿದ್ದು, ಅವ್ರಿಗೆ ಏನ್ ಬೇಕೋ ಅದು ಕರೆಕ್ಟ್ ಆಗಿ ಕಾನ್ಫಿಡೆಂಟ್ ಆಗಿ ನನ್ನ ಕೈಲಿ ಮಾಡಿಸ್ಕೊಂಡು ನನಗೆ ತುಂಬಾ ಸ್ಪೇಸ್ ಕೊಟ್ಟು ನನಗೆ ತುಂಬಾ ಫ್ರೀಡಮ್ ಕೊಟ್ಟು ಮಾಡಿಸಿದ್ದಾರೆ ನಮ್ಮ ಡೈರೆಕ್ಟರ್ ನಂದಕುಮಾರ್ ಅವರಿಗೆ. ಥ್ಯಾಂಕ್ ಯು ಸೊ ಮಚ್. ಅವ್ರು ಸುಮ್ಮನೆ ಹೇಳ್ತಾ ಇದಾರೆ, ಅವರಿಂದ ನಾನು ಎಷ್ಟೋ ಒಂದು ಕೂಲ್ ಆಗಿದೆ. ಯಾಕಂದ್ರೆ ನಾನೇನೋ ಒಂದು ಹೇಳಿದೆ ಸರ್, ಅದಕ್ಕೆ ಅಷ್ಟರ ತೋರ್ಸೋರು ಅವರು. ಸರ್ ಈ ತರ ಮಾಡ್ಕೊಡಲ್ಲ, ಈ ತರ ಮಾಡಲ್ಲ, ಇದಕ್ಕೆ ನಾವು ಸೇರಿಸಲ್ಲ ಅಂತ ಇದ್ರು. ಅವಾಗ ನಮ್ ಕೆಲಸ ಆಲ್ಮೋಸ್ಟ್ ಅಲ್ಲಿ 50% ಕಮ್ಮಿ ಆಗ್ಬಿಡ್ತು. ತುಂಬಾ ಸಪೋರ್ಟ್ ಮಾಡಿದ್ರು. ಫೈನಲ್ ಆಗಿ ನನಗೆ ಅವಕಾಶ ಕೊಟ್ಟ ಮನಸ್ಸು ಮಲ್ಲಿಗೆ ಕಂಬೈನ್ಸ್ ಚಂದ್ರಣ್ಣ ಅವರಿಗೆ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಕ್ಚುಲಿ ನನ್ನ ಹತ್ರ ಬರುವಾಗ ಪ್ರಾಕ್ಟೀಸ್ ಇದ್ದಿಲ್ಲ, ಏನು ಇದ್ದಿಲ್ಲ ಅಂತ ನಮ್ಮ ಹತ್ರ ಬಂದು ಹೆವಿ ರಿಸ್ಕ್ ತಗೋತಾ ಇದ್ರು. ಅಂದ್ರೆ ಈ ತರ ಮಾಡು ಅಂದ್ರೆ ಆ ತರ ಮಾಡ್ತಾ ಇದ್ರು, ಈ ತರ ಮಾಡು ಆ ತರ ಮಾಡಿದ್ರು. ಬೆಟ್ಟಿನ ಮೇಲೆ ನಿಲ್ಸಿದ್ವಿ ಸರ್. ಕೆಳಗೆ ಪಾದ ಕೆಳಗೆ ಬಿದ್ರೆ ಮನುಷ್ಯನೇ ಇಲ್ಲ. ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಸರ್ ಆಕ್ಟಿಂಗ್. ನನಗೆ ಭಯ ಬಂದ್ಬಿಡ್ತು, ಇದೊಂದು ಯಾರು ಮಾಡಿಲ್ಲ ಅಂತ. ಅಷ್ಟು ಡೀಪಲ್ಲಿ ಐತೆ, ಅಷ್ಟು ಡೀಪಲ್ಲಿ ಇದ್ದಾರೆ. ಆ ಡೀಪಲ್ಲಿ ನೋಡಿ ನನಗೆ ಭಯ ಆಗ್ತಾ ಇದ್ದಾರೆ. ಆ ಡೀಪಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ಅಷ್ಟು ಭಯ ಆಗುತ್ತೆ ಸರ್. ಆಮೇಲೆ ಒಂದು ಬೆಂಕಿ ಫೈಟ್ ಮಾಡ್ತೀವಿ ಸರ್, ರಿಯಲ್ ಬೆಂಕಿಯಲ್ಲೇ ಆಡ್ತಾ ಇದ್ದಾರೆ. ಅಷ್ಟು ಕಷ್ಟ ಬಿದ್ದು ಮಾಡಿದ್ರು ಸರ್. ಅದು ಫೈಟ್ ಆಗ್ಲಿ, ಒಂದು ಸಾಂಗ್ ಆಗ್ಲಿ, ನಮಗ್ ಗೊತ್ತಿರೋ ತರ ಹೆವಿ ರಿಸ್ಕ್ ಜಾಬ್ ತಗೊಂಡು ಮಾಡ್ತಾರೆ ಸರ್. ಅದು ನಂದಕುಮಾರ್ ನಮ್ಗೆ ಹೆವಿ ಕ್ಲೋಸ್. ಅಂದ್ರೆ ನಾನು ಹೇಳೋದು ಈಗ ಮಾಡು ಅದು ಮಾಡೋರು ಅಣ್ಣ ಮಾಡ್ತೀನಿ ಅಂದ್ರೆ ನಮ್ ಕ್ಯಾಮ್ರಾಮನ್ ನಮ್ಗೆ ಹೆವಿ ಸಪೋರ್ಟ್ ಸರ್. ಮೇಲ್ಕೋಟಲ್ಲಿ ಮಾಡಿದೀನಿ ಒಂದು ಸಾಂಗ್ ಅಲ್ಲಿ ಫೈಟ್, ಅಷ್ಟು ಇಷ್ಟು ಇಲ್ಲ ಸರ್, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಸರ್. ಅದ್ರ ನಮ್ ಕ್ಯಾಮ್ರಾಮನ್ ಹೆವಿ ಸಪೋರ್ಟ್ ಮಾಡಿದ್ರು. ಆ ಸಾಂಗ್ ನೋಡಿದ್ರೆ ನೀವು ಜೂಮ್ ಮಾಡ್ಬಿಡ್ತೀರಾ ಸರ್, ಅಷ್ಟು ಚೆನ್ನಾಗಿ ಮಾಡಿದ್ರು ಸರ್. ಸರ್ ಥ್ಯಾಂಕ್ಸ್ ಸರ್. ನಮ್ ಕ್ಯಾಮ್ರಾಮನ್ ಮಾತಾಡ ಇಲ್ಲಿ ಸಪೋರ್ಟ್ ಮಾಡಕ್ಕೆ ಸುಮಾರು ಜನ ಬಂದಿದ್ದಾರೆ. ಡೈರೆಕ್ಟರ್ ವಾಸು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಸುಮಾರು ಜನ ಬಂದಿದ್ದಾರೆ. ಶಿವಣ್ಣ ಅವರು ಬೆಳಗ್ಗೆ ನನಗೆ ವಿಶ್ ಮಾಡಿದ್ರು, ಅವ್ರ ಹತ್ರ ಹೋಗಿ ನಾವು ಬ್ಲೆಸಿಂಗ್ಸ್ ತಗೊಂಡಿದ್ವಿ. ಅವ್ರ ಕಡೆಯಿಂದ ವೆಂಕಟ್ ಅವರು ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಚೆನ್ನೈಯಿಂದ ವೆಂಕಟ್ ಸರ್ ಬಂದಿದ್ದಾರೆ. ನಮ್ಮ ಅಂಕಲ್ ಅವರು ಸುಬ್ರಹ್ಮಣ್ಯಂ ಸರ್ ಬಂದಿದ್ದಾರೆ. ಆಮೇಲೆ ರಂಗಾರೆಡ್ಡಿ ಸರ್ ಬಂದಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು. ಯಾರು ಮಿಸ್ ಮಾಡಿದ್ರು. ಸಿನಿಮಾದಲ್ಲೂ ನನ್ನ ಫೋಟೋಗ್ರಫಿ ಬಗ್ಗೆ ಬರೀತಾ ಇದ್ದೀರಾ, ಬಟ್ ನನ್ನ ಹೆಸರು ಎಲ್ಲೂ ಮೆನ್ಷನ್ ಆಗ್ತಾ ಇಲ್ಲ. ಆಲೇಶ್ ಅಂತ ಸರ್, ದಯವಿಟ್ಟು ಈ ಸಿನಿಮಾದಿಂದ ನನ್ನ ಹೆಸರು ಮೆನ್ಷನ್ ಮಾಡಿ. ಯಾಕಂದ್ರೆ ಪ್ರತಿ ಸಿನಿಮಾದಲ್ಲೂ ನನಗೆ ಫೋಟೋಗ್ರಫಿ ಸೂಪರ್ ಇದೆ ಅಂತ ಬರೀತಿದ್ದೀರಾ, ಬಟ್ ಈ ಸಿನಿಮಾದಿಂದ ಒಂಚೂರು ಮಾಡಿ ಸರ್, ರಿಕ್ವೆಸ್ಟ್. ಥ್ಯಾಂಕ್ ಯು ಸರ್. ತುಂಬಾ
ತುಂಬಾನೇ ಕ್ಲೋಸ್ ಫ್ರೆಂಡು, ಅಕ್ಕಪಕ್ಕ ಊರು ನಮ್ದು. ಸೊ ಚಿಕ್ಕ ವಯಸ್ಸಿಂದನೂ ಒಂದು ಕನಸು, ಒಂದು ಸಿನಿಮಾ ಮಾಡಬೇಕು. ಆ ಕನಸಲ್ಲೇ ರಿಯಾಲಿಟಿ ನಮ್ಗೆ ಏನು ಕಾಣಿಸ್ತಿರಲಿಲ್ಲ, ಕನಸಲ್ಲೇ ನಾವು ಬದುಕ್ತಾ ಇದ್ವಿ. ಇವತ್ತು ಕನಸು ನನ್ಸಾಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಂದು ಯಾವ ರೀತಿ ಫ್ರೆಂಡ್ಶಿಪ್ ಇದೆ ಅಂದ್ರೆ, ಅವ್ನ ಸೆಟ್ ಅಲ್ಲಿ ಅಷ್ಟು ದೂರದಲ್ಲಿ ನಿಂತ್ಕೊಂಡು ನನ್ಗೆ ಈಗ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಶಾರ್ಟ್ ಅವ್ನಿಗೆ ಇಷ್ಟ ಆಗಿದೆ ಅಂತ. ಹಾಡು, ಮ್ಯೂಸಿಕ್ ಸೂಪರ್. ನನಗೆ ನಿಜವಾಗ್ಲೂ ಫಸ್ಟ್ ನಂದು ಒಂದು ಮೈಂಡ್ ಇಂದ ಯಾವ ಥಾಟ್ ಅಲ್ಲಿ ಅವ್ನು ಯೋಚನೆ ಮಾಡ್ತಿದ್ದ ಸ್ಟೋರಿ, ಸಾಂಗ್ ಯಾವ ರೀತಿಯಾಗಿ ಇರ್ಬೇಕು ಅಂತ ನನಗೆ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡ್ತಾ ಇತ್ತು. ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದ್ರೂ ಅವ್ನಿಗೂ ಅರ್ಥ ಆಗ್ಬಿಡ್ತಾ ಇತ್ತು ನಾನು ಹೇಳ್ತಿದ್ರೆ. ಈ ತರನೇ ಮಾಸ್ಟರ್ ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ರ ಅಂತ. ನೆಕ್ಸ್ಟ್ ಅಲೆಸ್ ಸರ್ ಇಂದ ತುಂಬಾ ಕಲಿತೆ ನಾನು. ಅಲೆಸ್ ಸರ್ ಇಂದ ಶಾರ್ಟ್ಸ್, ಫ್ರೇಮ್ಸ್ ತುಂಬಾ ಕಲಿತೆ. ಅವರಿಂದ ಕಲಿತು ನಾನು ಮತ್ತೆ ಇನ್ನೊಂದು ಸಾಂಗ್ ಅಲ್ಲಿ ಅಲೆಸ್ ಸರ್ಗೆ ಯಾವ ರೀತಿಯಾಗಿ ಶಾರ್ಟ್ಸ್ ಇರ್ಬೇಕು ಆ ತರನೇ ನಾನು ಡಿಸೈನ್ ಮಾಡ್ತಿದ್ದೆ, ಸ್ಕೆಚ್ ಮಾಡ್ತಿದ್ದೆ. ನೋಡಿ ಸರ್, ಅಲೆಸ್ ಸರ್ ಈ ತರನೇ ನೀವು ನಿಮ್ಮ ಒಂದು ಸ್ಟೈಲ್ ಅಲ್ಲೇ ನಾನು ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ ಸಾಂಗ್ಗೆ ಅಂತ. ತುಂಬಾ ಖುಷಿ ಆಯ್ತು. ಅಲೆಸ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ, ಚಿಕ್ಕ ತಮ್ಮನ ತರ ನಾನು ನೋಡ್ಕೊಂಡು ತುಂಬಾ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್. ಅಂಡ್ ಮಹಾರಾಜ ಸರ್ ಮೇನ್ ಇಂಪಾರ್ಟೆಂಟ್. ಅವ್ರ ಮ್ಯೂಸಿಕ್ ಕೇಳ್ತಿದ್ರೆ ನನ್ಗೆ ಕಂಪೋಸ್ ಮಾಡೋದಕ್ಕೆ ಅವ್ರ ಮ್ಯೂಸಿಕ್ ಅಲ್ಲೇ ಅರ್ಥ ನಾನು ಕಂಪೋಸ್ ಆಗ್ಬಿಡ್ತಿದ್ದೆ ಇಮ್ಯಾಜಿನೇಷನ್ ಅಲ್ಲಿ. ಎಸ್, ಹಿಂಗೆ ಇರ್ಬೇಕಿತ್ತು ಅಂತ. ಅಂಡ್ ತುಂಬಾ ಟ್ರೈ ಮಾಡಿದ್ದೀನಿ. ಅಲ್ಲಿ ಅವ್ರ ಮ್ಯೂಸಿಕ್ ಗೆ ನಾನು ಕೊಟ್ಟಿದ್ದನೋ ಸಾಂಗ್ ಬ್ಯೂಟಿಫುಲ್ ಆಗಿ ಕಾಣಿಸಿದೆ ಇಲ್ಲ ಗೊತ್ತಿಲ್ಲ, ತುಂಬಾ ಟ್ರೈ ಮಾಡಿದ್ದೀನಿ. ಆದ್ರೂ ನಾನು ಸೆಟ್ ಅಲ್ಲಿ ಹಾಡ್ ಫಿನಿಶ್ ಆದ್ರೂ ನಾನು ಹೋಟ್ಲ್ ಹೋಗ್ತಾ ಇರಲಿಲ್ಲ, ಯಾಕಂದ್ರೆ ಸ್ಯಾಟಿಸ್ಫೈಡ್ ಆಗ್ತಿರ್ಲಿಲ್ಲ ನನಗೆ ಅವ್ರು ಕೊಟ್ಟಿರೋ ಮ್ಯೂಸಿಕ್ ಗೆ ನಾನು ಮಾಡಿದ್ದೀನೋ ಇಲ್ಲ, ಸರ್ ಕ್ಯಾಮ್ರಾ ಫ್ರೇಮ್ಸ್ ಗೆ ನಾನು ಕರೆಕ್ಟ್ ಆಗಿ ನ್ಯಾಯ ಮಾಡಿದ್ದೀನೋ ಇಲ್ಲ ಅಂತ. ಸರ್ ಆಮೇಲೆ ನನಗೆ ಒಂದ್ಸರಿ ಫೋನ್ ಮಾಡ್ಬಿಟ್ಟು ಹೇಳಿದ್ರು, ಕರೆಕ್ಟ್ ಆಗಿದೆ ಮಾಸ್ಟರ್, ಬನ್ನಿ ನೀವು ಹೋಟ್ಲ್ಗೆ ಅಂತ. ಸೊ ಅದೆಲ್ಲ ನೆನಪಾಗ್ತಿದೆ. ತುಂಬಾ ಎಲ್ಲಾರು ತುಂಬಾ ಸಪೋರ್ಟ್ ಮಾಡಿದೀರಾ. ಅಂಡ್ ಸ್ಪೆಷಲಿ ಸರ್ ಎಡಿಟಿಂಗ್ ಅಲ್ಲಿ ನಾನು ಶಾರ್ಟ್ಸ್ ಎಷ್ಟು ಮಾನಿಟರ್ ಅಲ್ಲೇ ಎಡಿಟಿಂಗ್ ಅಲ್ಲಿ ನಾನು ಶಾರ್ಟ್ಸ್ ಬಂದ್ ಈಗ ನೋಡಿದ್ರೆ ಅವರೇ ಎಡಿಟ್ ಮಾಡಿರೋರು. ಸೊ ಅಷ್ಟು ಮೈಂಡ್ ಟ್ರಾವೆಲ್ ಆಗ್ತಿತ್ತು ಎಲ್ಲ ಟೀಮ್ ಇಂದ ಅಶೋಕ್ ಸರ್ ಇಲ್ಲಿ. ಅಂಡ್ ಸಾರಿ ಯಾಕೆ ಹೇಳ್ತಾ ಇದ್ದಂದ್ರೆ, ಸರ್ಗೆ ಯಾವಾಗ ಹೇಳೋರು ನನಗೆ ಬ್ಯೂಟಿಫುಲ್ ಸಾಂಗೇ ಕೊಟ್ಟಿಲ್ಲ, ಆಕ್ಷನ್ ಇದೆ ಸಾಂಗ್ ಅಲ್ಲಿ ಅಂತ. ಅರುಣ್ ಸರ್ಗೆ ಯಾವಾಗ ಆಕ್ಷನ್ ಸ್ಟ್ರೆಂತ್ ಕೊಟ್ಟಿದ್ದೀವಿ ಸಾಂಗ್ ಅಲ್ಲಿ, ಹೀರೋಯಿನ್ ನನಗೆ ಬ್ಯೂಟಿಫುಲ್ ಆಗಿ ತೋರಿಸಿದೀವಿ. ಸೊ ಯಾವಾಗ ಹೇಳ್ತಾ ಇರ್ತಾರೆ ನನಗೆ ಒಳ್ಳೆ ಒಂದು ಸ್ಮೂತ್ ಡ್ಯಾನ್ಸ್ ಕೊಡಿ ಸರ್ ಹೀರೋಯಿನ್ ಹಂಗ್ ಕೊಡ್ತಾ ಇದೀರಂತ. ಆದ್ರೆ ಮೂವಿಯಲ್ಲಿ ನೋಡಿ ಆಕ್ಷನ್ ಅಲ್ಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದಾರ ನೀವು. ಅಂಡ್ ತುಂಬಾ ಸಂತೋಷ ಆಗ್ತಿದೆ. ಫಸ್ಟ್ ಫಿಲ್ಮ್ ಮಾಸ್ಟರ್ ಆಗಿ ಮಾಡ್ತಾ ಇದ್ದೀನಿ. ಅಂಡ್ 90s ನಿಮ್ಗೆ ನೆನಪು ಬರುತ್ತೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಮ್ಮ ಸಿನಿಮಾ ಅಂತ ಹೇಳ್ತಿಲ್ಲ, ನಾನು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಾ ಇದ್ದೀನಿ. ನೀವು 90s ಅವ್ರು ಯಾರು ಇದ್ದೀರಾ, ನಾವು 90s ಕಿಡ್ ಇರ್ಬೋದು, ಚಿಕ್ಕ ಹುಡುಗ ಇರ್ಬೋದು, 90s ಅಲ್ಲಿ ಯೂತ್ ನೀವು ಇದ್ರಲ್ವಾ, ಅದು ನಿಜವಾಗ್ಲೂ ನೆನಪು ಬರುತ್ತೆ ನಿಮ್ಗೆ. ಶೇರ್ ಮಾಡಿ ಹೇಳ್ತಾ ಇದ್ದೀನಿ. 90s ಫಿಲ್ಮ್ ನೋಡಿದ್ರೆ ನೀವು 90s ಅಲ್ಲಿ ಹೋಗ್ತೀರಾ, 100% ಶೋರ್ ಇದು. 90s ಅಲ್ಲಿ ನಿಮ್ಮ ಲವ್ ಸ್ಟೋರೀಸ್ ಇರಲಿ ಅಂಡ್ 90s ಅಲ್ಲಿ ನಡೆಯುತ್ತ ಕಥೆಗಳು ಎಷ್ಟೊಂದು ನೀವು ಕೇಳಿರ್ತೀರಾ, ಅದೆಲ್ಲ ನಿಮ್ಮ ಒಂದು ಥಿಯೇಟರ್ ಆಚೆ ಬಂದ್ರೆ ನೀವು ಅನ್ಕೊಳ್ತೀರಾ 2024 ಅಂತ. ನಿಜವಾಗ್ಲು ಥಿಯೇಟರ್ ಒಳಗೆ 2.5 hour 90s ಅಲ್ಲಿ ನೀವು ನಿಜವಾಗ್ಲು ಫೀಲ್ ಮಾಡ್ತೀರಾ ಆ ವರ್ಲ್ಡ್ ಅನ್ನ. ನಮ್ಮ ಸಿನಿಮಾ ಆ ತರ 90s, ನನ್ನ ಹಾಡಿರ್ಲಿ, ಫೈಟ್ ಇರ್ಲಿ, ಎಲ್ಲ ಸೇರಿ ನಾವು ಟೀಮ್, ಒಂದು ಫ್ಯಾಮಿಲಿ ಇದು. ಸೊ ತುಂಬಾ ಕಷ್ಟ ಬಿದ್ದು ಮಾಡಿದ್ದೇವೆ. ನಿಮ್ಮ ಸಪೋರ್ಟ್ ಬೇಕು ಅಂಡ್ ನಿಮ್ಮ ಪ್ರೀತಿ ಬೇಕು. ಥ್ಯಾಂಕ್ ಯು ಸೋ ಮಚ್. ನಾನು ಬೇಸಿಕಲಿ ಪೋಸ್ಟರ್ ಡಿಸೈನರ್ ಆಕ್ಚುಲಿ. ಸೊ ನಾನು ಲವ್ ಮೊಟ್ಟೈಲ್ ಮತ್ತೆ ಈ ಸಿನಿಮಾಗಳೆಲ್ಲ ಪೋಸ್ಟರ್ ಡಿಸೈನಿಂಗ್ ಮಾಡ್ಕೊಂಡ್ ಬಂದಿರೋದು. ಸೊ ನನಗೊಂದು ಚಾನ್ಸ್ ಕೊಟ್ಟರು, ನನ್ನ ಬಂದ್ಬಿಟ್ಟಿದ್ದಾರೆ ಪೋಸ್ಟರ್ ಮಾಡಬೇಕು ಅಂದ್ರು. ಸೊ ಅವಾಗ ನಾನು ಇದ್ಕೊಂಡು ಒಂದು ನನ್ನ ಫ್ರೆಂಡ್ ಒಂದು ಟೀಸರ್ ಕಟ್ ಮಾಡಿಕೊಟ್ಟಿದ್ದೆ. ಸೊ ಅದನ್ನ ನೋಡ್ಬಿಟ್ಟಿದ್ದಾರೆ, ಒಂದು ಸಾಂಗ್ ಇದೆ ತಾಂಡವ ಸಾಂಗ್ ಅಂತ, ಬಟ್ ತುಂಬಾ ಅದ್ಭುತವಾಗಿದೆ, ಫೈಟ್ಸ್ ಎಲ್ಲ ಇದೆ. ಸೊ ಅದನ್ನ ಕಟ್ ಮಾಡ್ಕೊಡಿ ಅಂತ ಕೇಳಿದ್ರು. ಸೊ ಅದನ್ನ ಕಟ್ ಮಾಡ್ಬೇಕಾದ್ರೆ ಅದು ನೋಡಿ ತುಂಬಾ ಖುಷಿಯಾಗಿ ಒಂದು ಸೀನ್ ಇದೆ ಕಟ್ ಮಾಡ್ಕೊಡಿ ಅದು. ಸೊ ಕಟ್ ಆದ್ಮೇಲೆ ಅವರು ಇಲ್ಲ ನಮ್ಮ ಸಿನಿಮಾ ನೀವೇ ಫಿಕ್ಸ್ ಮಾಡ್ಕೊಡಿ ಅಂತ ಹೇಳಿದ್ರು. ಸೊ ಅದರಿಂದ ನಾನು ಈ ಸಿನಿಮಾ ಎಡಿಟರ್ ಆಗಿದ್ದೀನಿ. ಆಮೇಲೆ ಸ್ಪಾಟ್ ಅಷ್ಟೇ ನಮಗೆ ಹಾಲೇಶನ ಇಟ್ಕೊಂಡು ತುಂಬಾ ಸಪೋರ್ಟಿವ್ ಮಾಡಿದ್ರು. ನಾನು ಈ ಶಾರ್ಟ್ ಬೇಕು ಅಂತ ಕೇಳಿದ ತಕ್ಷಣ 100% ಕೊಡ್ತಿದ್ರು. ಸೊ ಅವರು ನಮ್ಮ ಡೈರೆಕ್ಟರ್ ಸರ್ನ ಕೇಳ್ತಿರ್ಲಿಲ್ಲ, ನನ್ನ ಕೇಳ್ತಿದ್ರು. ಕೃಷ್ಣ ಓಕೆ ನಾ ಶಾರ್ಟ್ ಇದು ಅಂತ ಕೇಳ್ತಿದ್ರು. ಸೊ ತುಂಬಾ ಥ್ಯಾಂಕ್ಸ್, ನಿಮ್ಮಿಂದ ನಾನು ಸ್ವಲ್ಪ ಕೆಲಸ ಕಲ್ತಿದ್ದೀನಿ. ಮತ್ತೆ ಈ ಡೈರೆಕ್ಟರ್ ಅನ್ನೋದು ನಂದಣ್ಣನ ಜೊತೆ ಯಾರು ಬೇಕಾದ್ರೂ ಕೂತ್ಕೊಂಡು 100% ಕೆಲಸ ಕಲಿಬಹುದು. ಸೊ ಹೆಂಗೆ ಒಂಥರ ಮಗುನು ತಿದ್ದೋ ತರ ತಿದ್ದೆ ಹೇಳ್ಕೊಡ್ತಾರೆ, ಇಲ್ಲ ಇದು ನೋಡಿ ನಿಮ್ಗೆ ಇಷ್ಟ ಆಗುತ್ತಾ ನೋಡಿ ಅಂತ ಹೇಳ್ತಾರೆ. ಸೊ ನಿಮ್ಮ ಹತ್ರ ಕೆಲಸ ಮಾಡಿರೋದು ನನ್ನ ಅದೃಷ್ಟ ಅಂತ ನನ್ನ ಅದೃಷ್ಟ. ಆಮೇಲೆ ಮಹಾರಾಜ್ ಸರ್ ಅಷ್ಟೇ, ಅವ್ರು ಕೊಟ್ಟಿರೋ ಬಿಜಿಎಂಗೆ ಈ ಶಾರ್ಟ್ ಆಗುತ್ತಾ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀರಿ. ಬಟ್ ಅದು ಕುಣಿಸಾದ್ಮೇಲೆ ನಾನು ಎಷ್ಟೋ ಸಲ ಫೋನ್ ಮಾಡಿದ್ರೆ ಸೂಪರ್ ಆಗಿ ಮಾಡಿದ್ರು ಬಿಜಿಎಂ ಅಂತ ಫೋನೆಲ್ಲ ಮಾತಾಡಿ ಹೇಳಿದ್ದೀನಿ. ಸೊ ತುಂಬಾ ಅದ್ಭುತವಾಗಿದೆ. ಸೊ ಸ್ಪಾಟ್ ಅಲ್ಲಿ ಮಾಸ್ಟರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಟೋಟಲಿ ಈ ಟೀಮ್ಗೆ ನಾನು ಲೈಫ್ ಇರೋರು ಚಿರಋಣಿ ಆಗಿರ್ತೀನಿ ನಾನು. ಮುಂಬೈಯಲ್ಲೂ ಅಷ್ಟೇ, ಮರಾಠಿ ಮೂವೀಸ್ಗಳು ಅಷ್ಟೇ ನನಗೆ ತುಂಬಾನೇ ಗಾಡ್ ಫಾದರ್ ತರ ಅನಿಸನ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹೇಳ್ತೀನಿ
ಮಾಡ್ತೀನಿ. ಅವಕಾಶ ಕೊಡ್ಬೇಕು ಅಂದ್ರೆ ಎಲ್ಲಿ ಕೆಲಸ ಮಾಡಿದ್ಯಾ ಅಂತ ಕೇಳ್ತಾರೆ. ಕೆಲಸ ಮಾಡಕ್ ಅವಕಾಶ ಕೊಟ್ರೆ ತಾನೇ ಕೆಲಸ ಮಾಡಕ್ ಸಾಧ್ಯ. ಬಹುಶಃ ಅಂತವರೆಲ್ಲರೂ ಕೂಡಿ ಒಂದು ಹೊಸ ಹೆಜ್ಜೆ ಇಟ್ಟಿದ್ದೀರಾ. ನಿಮಗ್ ನೀವೇ ಒಂದು ಅಡಿಪಾಯ ಹಾಕೊಂಡಿದ್ದೀರಾ. ಸೊ ತುಂಬಾ ಜನ ಡೆಬ್ಯೂ ಆಗ್ತಿದ್ದೀರಾ ಈ ಮೂವಿ ಮೂಲಕ. ಸಿನಿಮಾಗೂ ಒಳ್ಳೆ ಹೆಸರು ಬರ್ಲಿ, ಅಲ್ಲಿ ತೊಡಗಿಸ್ಕೊಂಡಿರುವಂತ ಟೆಕ್ನಿಷಿಯನ್ಸ್ಗೆ, ಆರ್ಟಿಸ್ಟ್ಗೆ, ನಮ್ಮ ಡೈರೆಕ್ಟರ್ ಆದಿಯಾಗಿ ಎಲ್ಲರಿಗೂ 1990s సినిమా సూపర్ గా వచ్చింది. తెలుగులో మాట్లాడుతాను, తప్పుగా అనుకోవద్దండి. తెలుగు ఓకేగా? ఓకే, థ్యాంక్ యూ. ఈ సినిమాని నేను ఇంతవరకు 100 సార్లు చూశాను, 100 times. వై? బికాస్ తెలుగు, తమిళ్, మలయాళం, హిందీ 4 లాంగ్వేజ్ డబ్బింగ్ చేసి అన్ని చూడడం వల్ల 100 సార్లు చూశాను. ఒక్క ఫ్రేమ్ కూడా నాకు బోర్ కొట్టలేదు. 100 సార్లు చూసినా కూడా. నా పేరు మల్లూరు వెంకట్. 300 మూవీస్ పైన చేశాను. ఈ సినిమా నాకు కొత్తగా అనిపించింది. నేను ఫస్ట్ సినిమా వర్క్ చేసినందుకు అంత ఫీల్ అవుతున్నాను. ఎందుకంటే ఈ టోటల్ యూనిట్ అంతా కూడా అంత హార్డ్ వర్క్ చేశారు. టోటల్ యూనిట్ మొత్తం ఎవ్రీబడి. సినిమా చూస్తున్నంతసేపు మనకు కన్నుల పండుగగా ఉంటుంది. ఈ సినిమాని మీరందరూ కూడా బాగా ప్రమోట్ చేసి మేము ముందుకు తీసుకెళ్తారని, వీళ్ళ దగ్గర నుంచి నంబర్ ఆఫ్ మూవీస్ మళ్ళీ రావాలని కోరుకుంటున్నాను. బెస్ట్ ఆఫ్ లక్. థ్యాంక్ యూ. ಹಾಗೆ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ಅವರಿಗೆ ಬಹಳ ನೀವು ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅಂತ ಕೇಳ್ಕೊತೀನಿ. ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. నేను నమ్మను. వీళ్ళు ఎక్కడి నుంచో వచ్చారు, ఏ కంట్రీ నుంచి వచ్చారో నాకు తెలియదు. బట్ వీళ్ళు మాత్రం అరుణ్ గారు నేను చెప్తున్నాను, ఈయన పడినట్టు కష్టం ఈ సినిమాలో అంత గొప్పగా చేశారు. ఫస్ట్ ఫిల్మ్ కాదు ఇది, 100th ఫిల్మ్ అని నాకు ఫీలింగ్. 100%. నేను మామూలుగా మాట్లాడడం లేదు, ఎప్పుడు ఏ దీంట్లో మాట్లాడడం లేదు నేను. అలాంటిది ఈ వీళ్ళు చేసిన ఎఫర్ట్ ఉందే. మన మ్యూజిక్ డైరెక్టర్ మహారాజ్ గారు ఉన్నారు, అన్ని లైవ్ ఇన్స్ట్రుమెంట్స్ వాడి ఈ సినిమాకి ఎంతో కొత్తదనాన్ని తీసుకొచ్చారు. ఈ 1990s 100% హిట్ అవ్వాలని మనస్ఫూర్తిగా కోరుకుంటూ ఓం సాయిరామ్. ಇಂಡಸ್ಟ್ರಿನಲ್ಲಿ ಸ್ಕ್ರಿಪ್ಟ್ ರೈಟರ್ ಆಗಿ, ಡೈರೆಕ್ಟರ್ ಆಗಿ ಮತ್ತು ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತೀನಿ. ಈ ಚಿತ್ರದಲ್ಲಿ ನಾನು ಹೀರೋಗೆ ಅಪ್ಪನ ಪಾತ್ರವನ್ನ ಮಾಡಿದ್ದೀನಿ. ಆಕ್ಚುಲಿ ನನಗೆ ಬಹಳ ಆಶ್ಚರ್ಯ ಆಯ್ತು. ಆಕ್ಚುಲಿ ನಂದಕುಮಾರ್ ನನಗೆ ಪರಿಚಯನೇ ಇರಲಿಲ್ಲ. ಅವ್ರು ಒಂದ್ ದಿವಸ ಫೋನ್ ಮಾಡಿ, ಶಿವಾನಂದ್ ಸರ್ ನಿಮ್ದು ಸೀರಿಯಲ್ಗಳೆಲ್ಲ ನೀವು ಆಕ್ಟ್ ಮಾಡ್ತಾ ಇದ್ದೀರಲ್ಲ, ನೋಡಿದ್ದೀನಿ, ದಯವಿಟ್ಟು ನೀವು ಒಂದು ಪಾತ್ರ ಮಾಡಬೇಕು ಹೀರೋಗೆ ಅಪ್ಪನಾಗಿ ಅಂತ ಕೇಳ್ಕೊಂಡ್ರು. ನನಗೆ ನಿಜವಾಗ್ಲೂ ಸಂತೋಷ ಆಯ್ತು. ಆ ನಂತರ ನನಗೆ ತುಂಬಾ ಸಂತೋಷ ಆಗಿದ್ದು ಅಂದ್ರೆ, ನಂದಕುಮಾರ್ ಹೊಸ ಡೈರೆಕ್ಟರ್. ನಾನು ಹೇಗೆ ಡೈರೆಕ್ಟ್ ಮಾಡ್ತಾರೋ ಏನೋ ಅಂತ ನಾನು ಹೋದೆ. ಆದ್ರೆ ಅವರು ಅದ್ಭುತವಾದಂತ ಡೈರೆಕ್ಷನ್ ನನ್ನ ಕಣ್ಣಿಂದ ನೋಡಿದೆ. ಎಷ್ಟು ಕಟ್ ಶಾಟ್ಸ್ ತೆಗಿತಾ ಇದ್ರು ಅಂತಂದ್ರೆ ಅಷ್ಟೊಂದು ಕಟ್ ಶಾಟ್ಸ್ ತೆಗಿದ್ರು. ಅವ್ರು ನಿಜವಾಗ್ಲು ಆ ಡೈರೆಕ್ಷನ್ ಬಗ್ಗೆ ಇವ್ರಿಗೆ ಎಷ್ಟು ಒಳಗಡೆ ಜ್ಞಾನ ಇದೆ. ಆದ್ರೆ ಅವ್ರಿಗೆ ಮಾತಾಡ್ತಿರ್ಲಿಲ್ಲ, ಮಾತೇ ಇಲ್ಲ ಅವ್ರಿಗೆ. ಆದ್ರೆ ಅದನ್ನ ಕೆಲಸದಲ್ಲಿ ತೋರಿಸ್ತಾ ಇದ್ರು. ಅದು ಬಹಳ ಇಷ್ಟ ಆಯ್ತು ನನಗೆ. ನಿಜವಾಗ್ಲೂ ನಾನು ಒಂದು ಸರಿ ಆಕ್ಟ್ ಮಾಡಿ ಇನ್ನೊಂದು ಸರಿ ಈ ರೀತಿ ಅಂತಂದು ಹೇಳ್ತಾನೆ ಇದ್ರು. ಹೀಗಾಗಿ ನನಗೆ ಈ ಚಿತ್ರದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ನಂದಕುಮಾರ್ಗಾಗಲಿ, ಟೋಟಲಿ ಟೀಮ್ಗೆ ನಾನು ತುಂಬಾ ವಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಹಾಗೆ ಒಂದ್ ವಿಚಾರ ನಾನು ಹೇಳ್ಬೇಕು, ಸೀರಿಯಲ್ಗಳಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದೀನಿ, ಸಿನಿಮಾಗಳು ಸ್ವಲ್ಪ ಕಮ್ಮಿನೇ. ಸೊ ನನಗೆ ಅನೀಸ್ ಇವರು ಸಾರಿಗೂ ಅವರು ತುಂಬಾ ಪರಿಚಯ ನನಗೆ. ನಾನು ಡ್ರಾಮಾಗಳಲ್ಲಿ ಮಾಡ್ಬೇಕಂದ್ರೆ ಅವ್ರು ನಮ್ಗೆ ಕೊರಿಯೋಗ್ರಾಫಿ ಎಲ್ಲ ಮಾಡ್ತಾ ಇದ್ರು, ಅಲ್ಲಿಂದ ಪರಿಚಯ. ಸೊ ಅವರು ನನ್ಗೆ ನಂದಾ ಸರ್ ಅವರಿಗೆ ನಂಬರ್ ಕೊಟ್ಟು ಮಾತಾಡ್ಸಿದ್ರು ನನಗೆ. ಸೊ ಅವರು ನನ್ನ ಕ್ಯಾರೆಕ್ಟರ್ ಬಗ್ಗೆ ನನ್ಗೆ ಬಂದು ನಮ್ಮ ಮನೆಗೆ ಬಂದು ಸರ್ ಈ ತರ ಕ್ಯಾರೆಕ್ಟರ್ ಇದೆ ಮಾಡಿ ಅಂತಂದಾಗ ನಾನು ಕೇಳ್ಕೊಂಡು ತುಂಬಾ ನನ್ಗೆ ಖುಷಿ ಆಯ್ತು. ಒಂಥರ ಅಂದ್ರೆ ಮಲತಾಯಿ ಕ್ಯಾರೆಕ್ಟರ್ ಅದು, ಹೀರೋಯಿನ್ಗೆ ಒಂಥರ ಟಾರ್ಚರ್ ಕೊಡೋದು, ನನ್ಗೆ ತುಂಬಾ ಇಷ್ಟ ಆಯ್ತು ಕ್ಯಾರೆಕ್ಟರ್. ಸೊ ನಾನು ಮಾಡಿದ್ದೀನಿ, ಏನೋ ನನ್ನಿಂದ ಆದಷ್ಟು ನಾನು ಆಕ್ಟ್ ಮಾಡಿದ್ದೀನಿ. ನೋಡಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಟೀಮ್ಗೂ ನಾನು ಧನ್ಯವಾದಗಳನ್ನು ಹೇಳಕ್ ಬಯಸ್ತೀನಿ. ಹಾಗೂ ಎಲ್ಲ ಮಾಧ್ಯಮದವರಿಗೆ, ನನ್ನ ಸ್ನೇಹಿತರಿಗೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಆಕ್ಚುಲಿ ಇದರಲ್ಲಿ ನಾನು ನೆಗೆಟಿವ್ ಶೇಡ್ ಮಾಡಿದ್ದೀನಿ. ಅಂದ್ರೆ ಇದು ಫಸ್ಟ್ ಅಂತಾನೆ ಹೇಳ್ಬಹುದು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆ ತರ ಕೆಲಸ ತೆಗೆಸ್ಕೊಂಡಿದ್ದಾರೆ ನಂದಾ ಸರ್.
ಸೊ ನನ್ಗೆ ಈ ಆಪರ್ಚುನಿಟಿ ಸಿಗ್ಲಿಕ್ಕೆ ಕಾರಣ ಅರುಣ್ ಸರ್. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರ್ಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ನಾವು ಫುಲ್ ಕೊಡ್ತೀವಿ ಸಿನಿಮಾ ಬಗ್ಗೆ. ಸ್ವಲ್ಪ ಎಲ್ಲ ಹೊಸರು ಸ್ವಲ್ಪ ನರ್ವಸ್ ಆಗಿದ್ದೀವಿ. 100% ಎಷ್ಟು ಸಾಂಗ್ ರಿಲೀಸ್ ಟೈಮಲ್ಲಿ ಎಲ್ಲರೂ ಸೇರೋಣ. ನಮ್ಮಿಂದ ಏನೇ ತಪ್ಪಾಗಿದ್ದು ದಯವಿಟ್ಟು ಕ್ಷಮಿಸಿ. ನಿಮ್ಗೆ ಕಾಯಿಸ್ಬಿಟ್ವಿ, ತುಂಬಾ ಇದಾಯ್ತು, ದಯವಿಟ್ಟು ಕ್ಷಮಿಸಿ. ಒಂದು 5 ನಿಮಿಷ ಇವಾಗ ಒಂದು ಇದು ಮಾಡೋಣ. ಸರ್ ಸೌಂಡ್ ರೆಡಿನಾ?